ವಾಟ್ ಇಸ್ ಅಪ್ ಎವ್ರಿ ಒನ್, ಹ್ಯಾಪಿ ಸಂಡೇ. ಸಂಡೇ ಅಂದ್ರೆ ಫನ್ ಡೇ, ನಮಗೆ ಸಂಡೇ ಅಂದ್ರೆ ಕ್ರಿಕೆಟ್ ಡೇ. ಸೊ ಯೂಶಲಿ ಎಲ್ಲ ವೀಕು ಕ್ರಿಕೆಟ್ ಆಡ್ತೀನಿ ವೀಕೆಂಡ್ಸು. ಬಟ್ ಲಾಸ್ಟ್ 2 ವೀಕ್ಸಿಂದ ಆಡೋಕ್ಕಾಗಿಲ್ಲ ಬಿಕಾಸ್ ಮಳೆ ಬಂತು, ಆಮೇಲೆ ಆಚೆ ಹೋಗಿದ್ದೆ, ಆಡೋಕ್ಕಾಗಿಲ್ಲ. ಸೊ 2 ವೀಕ್ಸ್ ಆದಮೇಲೆ ಮತ್ತೆ ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್ ಟುಡೇ. ಲೆಟ್ಸ್ ಗೋ. ಆಯ್ತಾ, ಇವತ್ತು ನನ್ನ ಮ್ಯಾಚ್ ಡೇ ವ್ಲಾಗ್, ಫಸ್ಟ್ ಮ್ಯಾಚ್ ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ಗಾಬರಿ ಆಗ್ತಾಯಿದೆ ಬಿಕಾಸ್ ಈ ಥರ ವ್ಲಾಗ್ ಎಲ್ಲ ಮಾಡಿ ಡಕ್ಔಟ್ ಆಗಿಬಿಟ್ರೆ ಫುಲ್ಲು ಬೇಜಾರಾಗುತ್ತೆ. ಸೊ ಇವತ್ತು ನಮ್ಮ ಕಿಟ್ ತಗೋಬೇಕು. ನಮ್ಮ ಕಿಟ್ನ ನಾನು ಪಕ್ಕದ ರೂಮಲ್ಲಿ ಇಟ್ಬಿಟ್ಟಿದ್ದೀನಿ. ಎಲ್ಲಿಟ್ಟಿದ್ದೀನಿ? ದೇರ್ ಇಟ್ ಈಸ್. ನೋಡಿ, ಇದೇ ನನ್ನ ಕಿಟ್. ಟಾಪ್ ಜಿ. ಏನು ಗೊತ್ತಾ, ನಾನು ಟಾಪ್ ಜಿ ಅಂತ ಬರ್ದಿರೋದು. ಸೊ ಟಾಪ್ ಅಂದರೆ ಏನು? ಮೇಲೆ. ಗಗನ್ ಅಂದ್ರೆ ಏನು? ಆಕಾಶ ಮೇಲೆ. ಸೊ ಜೀವನದಲ್ಲಿ ಮೇಲೆ ಮೇಲೆ ಹೋಗೋಣ ಅಂತ ಟಾಪ್ ಜಿ ಅಂತ ಇಟ್ಕೊಂಡಿದ್ದೆ ನನ್ನ ಹೆಸರು. ಸೊ ನನ್ನ ಬ್ಯಾಟ್ ಬಂದ್ಬಿಟ್ಟು ಕಾರಲ್ಲೇ ಇದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಕಾರಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ತೋಳ ಬರ್ತಾನೆ ಇವತ್ತು. ನಮ್ಮ ಟೀಮ್ ಮೇಟ್ಸ್ ಎಲ್ಲರನ್ನೂ ಪರಿಚಯ ಮಾಡ್ತೀನಿ. ಸ್ವಲ್ಪ ಜನ ಶೈ ಇರ್ತಾರೆ, ಬಟ್ ಸ್ಟಿಲ್ ಐ ವಿಲ್ ಮೇಕ್ ಶ್ಯೂರ್ ಎವ್ರಿ ಒನ್ ಕಮ್ಸ್ ಆನ್ ಕ್ಯಾಮ್ರಾ. ಓಕೆ, ಡ್ರೆಸ್ ಮತ್ತು ತಿಂಡಿ ತಿಂದಿಲ್ಲ ಇನ್ನು. ನಮ್ಮ ಅಮ್ಮ ದೊಡ್ಡಮ್ಮ ಕೆಳಗಿದ್ದಾರೆ, ಅವ್ರನ್ನ ಕೇಳೋಣ ನಾನು ಎಷ್ಟು ಹೊಡಿತೀನಿ ಅಂತ. ಪಕ್ಕ ಬೈತಾರೆ ನಾನು ಕ್ಯಾಮ್ರಾ ಇಟ್ಕೊಂಡು ಹೋದ್ರೆ, ಆದರೂ ನೋಡ್ತೀನಿ. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಕವರ್ ದಿಮ್. ನೋಡಿ, ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ ಬೈತಾ ಬಿದ್ದವ್ರೆ ಮದುವೆ ಆಗ್ತಾ ಇಲ್ಲ ಅಂತ. ಮದುವೆ ಮಾಡ್ಕೊಂತವ್ರೆ. ಅದಕ್ಕಿಂತ ಮುಂಚೆ ಫಸ್ಟ್ ಕ್ವಶನ್ ನೋಡಿ, ಇವತ್ತು ಎಷ್ಟು ಹೊಡಿತೀನಿ? ಒಂದು ಗೆಸ್ಸು, ಇಷ್ಟು ಹೊಡಿತೀನಿ ಅಂತ. ನಮ್ಮಮ್ಮ ಕೇಳೋಣ, ಎಷ್ಟು ಹೊಡಿತೀನಿ? 100 ಹೇಳ್ಬಿಟ್ಟು ಬ್ಯಾಟ್ ಇದ್ರೆ 2 ವಾರ ಆಗಿದೆ. ನಮ್ಮನೆ ಹತ್ರ ಇರೋ ಹುಡುಗರು ಇವರು ಕ್ರಿಕೆಟ್ ಫ್ಯಾನ್ಸ್ ಅಲ್ವೇನ್ರ ನೀವು? ಸೊ ಟ್ರೈಪಾಡ್ ತಗೋತಾ ಇದೀನಿ ಗೈಸ್. ಸೊ ನನ್ನ ಕ್ಯಾಮ್ರಾ ಹ್ಯಾಂಡ್ಲಿಂಗ್ ದಿಸ್ ಐ ಆಮ್ ಗೆಟಿಂಗ್ ಬೆಟರ್ ಅಟ್ ಇಟ್. ಪಡು ನನ್ನ ಬ್ಯಾಟಿನ ಗ್ರಿಪ್ಪರ್ ಕಲರ್ ನೋಡ್ತೀರಾ? ನೋಡಿ, ಪಿಂಕ್ ಹಾಕಿದ್ದೀನಿ ಇವತ್ತು. ಪಿಂಕ್. ಎಲ್ಲಿದ್ದಾನೆ ನಮ್ಮ ಫಸ್ಟ್ ಪ್ಲೇಯರ್ನ ನಮ್ಮ ಟೀಮ್ದು ಇಂಟ್ರಡ್ಯೂಸ್ ಮಾಡ್ತೀನಿ. ಇವನ್ನ ನಾವು ತೋಳ ಅಂತ ಕರಿತೀವಿ. ಇವನ ಆ್ಯಕ್ಚುಯಲ್ ಹೆಸರು ಬಂದ್ಬಿಟ್ಟು ಪ್ರಜ್ವಲ್ ಕೃಷ್ಣಮೂರ್ತಿ. ಸೊ ಇವನೇ ಈ ತರ ಮ್ಯೂಸಿಕ್ ಎಲ್ಲ ಹಾಕೊಂಡು ಹೋಗ್ತೀವಿ, ಅದೇನ್ ಆಡ್ತೀವಿ ನೋಡ್ಬೇಕು ಇವತ್ತು. ಅವನು ಅಷ್ಟೇ, ಅವನು ಆಡಿ ಆಕ್ಚುಲಿ ಆಲ್ಮೋಸ್ಟ್ ಒಂದು 4 ವೀಕ್ಸ್ ಆಗಿದೆ. ಅವ್ನು ಆಡೇ ಇಲ್ಲ ಕ್ರಿಕೆಟು, ಕೆಲ್ಸದ ಮೇಲೆ ಬಿಸಿ ಇದ್ದ. ಸೊ ಎಲ್ಲ ಒಳಗಿಡಣ ಹೋಗುವಾಗ ಈ ತರ ಇಲ್ಲಿ ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ನಮ್ಗೆ. ಹಾಡ್ ಹೆಸರು ತೋರಿಸಿ, ಹಾಡ್ ಹೆಸರು ಅಯ್ಯೋ ಚೇಂಜ್ ಆಗೋಯ್ತು. ಈ ತರ ಫೀಲ್ ಸಾಂಗ್ಸ್ ಹಾಕೊಂಡು ಹೋಗೋದು. ನೋಡಿ ಈ ತರ ಈ ತರ ಫುಲ್ ವೈಬ್ಸ್ ಅಲ್ಲಿ ಹೋಗೋದು. ಅಲ್ಲಿ ಯೂಶಲಿ ಮ್ಯಾಚ್ಗೆ ಹೋಗುವಾಗ ನಮ್ಮ ಇನ್ನೊಂದು ಪ್ಲೇಯರ್ ನೋಡಿ, ಅವಿನಾಶ್, ಇವ್ರು ಓನ್ಲಿ ಸಂಡೇ ಪ್ಲೇಯರ್. ಸಂಡೇಸ್ ಮಾತ್ರ ಆಡೋದು. ಇನ್ನೊಂದು ಸ್ಟಾರ್ ಕ್ರಿಸ್ಟೋಫರ್ ಹೆನ್ರಿ ಗೇಲ್ ತರಿಸ್ತೀವಿ ನೋಡಿ. ನೋಡಿ ನಮ್ಮ ಟೀಮಿನ ಕ್ರಿಸ್ ಗೇಲ್. ನಾನು ಅವತ್ತೇ ಹೇಳಿದೀನಿ, ಸೊ ವಿಡಿಯೋಲಿ ಹಾಕ್ಬಾರ್ದು ಅಂತ ಹಾಕಿಲ್ಲ ನಾನು, ಬಿಡು ಕಟ್ ಮಾಡ್ತೀನಿ ಇದನ್ನ. ಇವಾಗ 2 ಕಾರ್ ಇದೆ, 2 ಕಾರಲ್ಲಿ ಪೆಟ್ರೋಲ್ ಯಾಕೆ ವೇಸ್ಟ್ ಅಂದ್ಬಿಟ್ಟು ಒಂದೇ ಕಾರಲ್ಲಿ ಹೋಗೋಣ ಅಂತ ಸ್ಕೆಚ್ ಆಗ್ತಾ ಇದೀವಿ. ಥ್ಯಾಂಕ್ ಯು. ನೋಡಿ, ಈ ತರ ಸಪೋರ್ಟರ್ಸ್ ಇದಾರೆ ನಮ್ಗೆ, ತುಂಬಾ ಖುಷಿ ಆಗುತ್ತೆ. ಭಯ್ಯಾ आज क्रिकेट खेलने जा रहे हो, कितना मारेगा? मैं क्रिकेट खेलने जा रहा हूँ। हाँ, मैं कितना रन बनेगा? एक नंबर बोलो। फुल योचने ಮಾಡ್ತಾವ್ರೆ. क्या कौन सा भी नंबर बोलो? एक नंबर, एक, सिर्फ एक। मैं कितना रन मारेगा? हाँ, मैं कितना रन मारेगा पूछ रहा हूँ. हाँ 25. उतना कम बोल दिया. 100 बोलना था. 25 ಅಂತ ಹೇಳವ್ರೆ, ನಮ್ಮಮ್ಮ 100 ಅಂತ ಹೇಳವ್ರೆ. ನೋಡೋಣ ಯಾರ್ದು ಕರೆಕ್ಟ್ ಆಗುತ್ತೆ ಅಂತ. ಸೊ ಒಂದು ಚಿಕ್ಕ ಸ್ಟಾಪ್ ಕೊಟ್ಟಿದೀವಿ. ನಮ್ಮ ಫ್ರೆಂಡ್ ಊಟ ಮಾಡಿರ್ಲಿಲ್ಲ ಅಂತ ಊಟ ತಗೊಂಡ ಇದೀವಿ. ಝೂ ಎಷ್ಟು ಹೊಡಿತೀಯ ಇವತ್ತು? ಎಷ್ಟು ಹೊಡಿತೀಯಾ? 50+. ಫುಲ್ಲು ಕಾನ್ಫಿಡೆಂಟ್ ಅಲ್ಲಿ ಇದ್ದಾರೆ ನಮ್ಮ ಕ್ರಿಸ್ಟೋಫರ್ ಹೆನ್ರಿ ಗೇಲ್.
ನಮ್ಮ ಇಲ್ಲ ಶೋಕಿ ನೋಡ್ರಿ, ಶೋಕಿಗೆಲ್ಲ ಏನ್ ಕಮ್ಮಿ ಇಲ್ಲ. ಸ್ವಲ್ಪ ಸೌಂಡ್ ಕಮ್ಮಿ ಮಾಡ. ಎಷ್ಟು ಹೊಡಿತೀಯ ನೀನು? ಬ್ಯಾಟ್ ಹಿಡಿದು 4 ತಿಂಗಳ ಅಥವಾ 2 ತಿಂಗಳಾಗಿದೆ. 100 ಹೊಡಿತೀಯ ನೀನು? ಒಂದು ನೆನಪಿದ್ಯಾ ಗೇಲು? ಹಿಂಗ ಹಾಕೋಣ. ಇವೆಲ್ಲ ಸುಮ್ನೆ ಬಿಲ್ಡಪ್ ಗೈಸ್, ಅಲ್ಲಿ ತೋರಿಸ್ತೀನಿ ಏನಾಗುತ್ತೆ ಅಂತ. ಅದೇನ್ ಕ್ರಿಕೆಟ್ ಆಡಕ್ ಕರ್ಕೊಂಡ್ ಹೋಯ್ತವನೋ, ಎಲ್ಲಿ ಕರ್ಕೊಂಡ್ ಹೋಯ್ತವನೋ ಗೊತ್ತಿಲ್ಲ. 160 ಬೇಕಾ ಅಂತ. ನಮ್ ಝೂ ಬೇರೆ ಪಾಪ ಮದ್ವೆ ಆಗಿಲ್ಲ, ನಿಧಾನಕ್ಕೆ ಹೋಗೋ ಅಂತ ಇವ್ನ್ ನೋಡಿದ್ರೆ ಗೂಳಿ ಹೋದಾಗ ಹೋಯ್ತವನೆ ಇಲ್ಲಿ. ಸಾಯ್, ನನ್ ಡೈಲಾಗ್ ಅವನೇ ಹೇಳ್ಬಿಟ್ಟ. ಗ್ರೌಂಡ್ ಬಂದ್ವಿ, ನಮ್ ಇನ್ನೊಂದ್ ಪ್ಲೇಯರ್ ಬಂದ್ಯಾರ ನೋಡಿ, ಏಪ್ರಲ್ಲ ಜೀವನ್ ಅಂತ ಹೆಸರು. ಫೇಸ್ ತೋರಿಸ್ತೀನಿ ಆಮೇಲೆ. ಗಾಡಿ ನೋಡಿ ಹೆಂಗಿದೆ, ಸಾಯ್ಕ್. ಟೋನ್ ಫಾಸ್ಟ್ ಆಗಿ ಬಂದಪ್ಪ, ಅದ್ ಯಾವ ಖುಷಿಗ್ ಬಂದ ಅಂತ ಗೊತ್ತಿಲ್ಲ. ಜೋಶು ಓಡಿಸ್ಬೇಕು ಅಂತ. ಇದೇ ಗ್ರೌಂಡು. ಸೊ ದಿಸ್ ಗ್ರೌಂಡ್ ನೇಮ್ ಇಸ್ ISS ಇಂಟರ್ನ್ಯಾಷನಲ್. ಫುಲ್ ಫಾರ್ಮ್ ಎಲ್ಲ ಗೊತ್ತಿಲ್ಲ ನಮ್ಗೆ. ಇಳಿಸಿ ಇಟ್ಟೆಲ್ಲ ಎತ್ಕೊಂಡು ಹೋಗಿ. ಬೇಡ ಬೇಡ, ರೇಟೆಡ್ ಎಲ್ಲ ಕಟ್ ಮಾಡಕ್ಕಾಗಲ್ಲ ಆಮೇಲೆ. ಏಪ್ರಿಲ್ ಅಲ್ಲಿ ಬಂದಿದ್ದು ನಮ್ಮ ಜೀವನ್, ಫುಲ್ ಪ್ರೊಟೆಕ್ಷನ್. ಸೊ ಗ್ರೌಂಡಿಗೆ ಬಂದ್ವಿ, ಇನ್ನೊಂದು ಮ್ಯಾಚ್ ನಡೀತಾ ಇದೆ. ಏನೋ ಕಿರಿಕ್ ಮಾಡ್ಕೊಂಡ್ಬಿಟ್ಟವ್ರೆ. ಸೊ ಅಬ್ಯಾಂಡೆಂಟ್ ಆಗಿದೆ ಸ್ವಲ್ಪ ಹೊತ್ತಿಗೆ. ಏನೋ ಯಾಕೆ ಈ ತರ ಆಕ್ಸೆಸರೀಸ್ ಹಾಳು ಮಾಡೋದು? ವಾಟ್ ಇಸ್ ದಿಸ್ ಬಿಹೇವಿಯರ್ ಪ್ರಜ್ವಲ್? ಈ ರಾಮಾಚಾರಿ ಲುಕ್ಕ ಕಡೆ ನಮ್ ಟೀಮ್ ಫೌಂಡರ್ ಬಂದಿದ್ದಾರೆ, ಬಾಲಾಬ್ರು ಬಂದಿದ್ದಾರೆ. ತಿನ್ನ ಆರಾಮಾಗಿ ತಿನ್ನ. ಇವ್ರು ಹರಿಬೈ ಅಂತ ನಮ್ ಟೀಮ್ ಪ್ಲೇಯರ್. ಅದು ಪದ್ಮ. ಎವ್ರಿ ಟೀಮ್ ಹ್ಯಾಸ್ ಅ ರಾಹುಲ್ and this is our team, Rahul. ಕ್ಯಾಪ್ಟನ್ ಟಾಸ್ ಹೋಗ್ತಾವ್ರಿ ಇವಾಗ, ಏನಾಗುತ್ತೆ ನೋಡೋಣ. ಟಾಸ್ ಗೆಲ್ಬೇಕು ಅಂತ ನಮ್ಮ ವಿನಂತಿ. ಟಾಸ್ ಗೆದ್ದು ಓಕೆ, ಇಬ್ರು ಹ್ಯಾಂಡ್ ಶೇಕ್ ಮಾಡಿದ್ರು. ಅಪ್ಪ ಟಾಸ್ ಗೆದ್ಬಿಡ್ಲಪ್ಪ ದಯವಿಟ್ಟು ಅಪ್ಪ. ಒಂದು ಗೆದ್ವಿ. Heads or tails? Padma, move that side. ಗೆದ್ವಾ? Yes, we choose to bat. Toss ಗೆದ್ದಿದೀವಿ. Boys and girls, guys, toss ಗೆದ್ದಿದೀವಿ. We have chose to bat first. ರೆಡಿ ಆಗಬೇಕು. ಸೊ ಐ ಆಮ್ ಗೋಯಿಂಗ್ ಓಪನಿಂಗ್. ನಮ್ಮ ಟೀಮ್ ಇನ್ ಓಪನರ್ ನಾನು. ಬ್ಯಾಟ್ಸ್ ವೇರಿಂಗ್ ದಿ ಸ್ಪೀಡ್ಸ್. ಯೂಶಲಿ ಕುತ್ಕೊಂಡು ಹಾಕೋತೀನಿ. ಇವತ್ತು ನಿಮ್ಗೆಲ್ಲ ತೋರಿಸ್ಬೇಕು ಅಂದ್ಬಿಟ್ಟು ನಿಂತ್ಕೊಂಡು ಹಾಕೋತಾ ಇದೀನಿ. ಲೆಫ್ಟ್ ಕಾಲು ಮೊನ್ನೆ ಬಿದ್ನಲ್ಲ, ಇನ್ನೂ ಸ್ವಲ್ಪ ಪೇನ್ ಇದೆ. ಬಟ್ ರೀಸನ್ಸ್ ಎಲ್ಲ ಕೊಡೋಕ್ಕಾಗಲ್ಲ. ಶುಡ್ ಪ್ಲೇ ಅವರ್ ಗೇಮ್. ಸೊ ರೆಡಿ ಆಗಿದ್ದೀನಿ. ಅದಕ್ಕಿಂತ ಮುಂಚೆ 1-2 ಬಾಲು ಆಡ್ಕೊಂಡು ಹೋಗ್ಬಿಡೋಣ. ಸ್ವಲ್ಪ ಫಾಸ್ಟ್ ಆಗು. ಅಷ್ಟು ಥ್ಯಾಂಕ್ಸ್, ಸಾಕು. ಸೊ ಟಚಸ್ ಆಡಿಕೊಂಡು ಹೋದ್ವಿ ಬ್ಯಾಟಿಂಗಿಗೆ. ನಾನು ಮತ್ತು ಹರಿಬಾಯಿ ಅಂತ ಇಬ್ಬರು ಆಡೋಕ್ಕೆ ಹೋದ್ವಿ. ನಾನು ಯೂಶ್ವಲಿ ಸ್ಟ್ರೈಕ್ ತೊಗೊತೀನಿ. ನಾನು ನಮ್ಮ ಟೀಮ್ಗೆ ಆಡುವಾಗ ಫಸ್ಟು 5-6 ಡೌನ್ ಬರ್ತಾಯಿದೆ. ಐ ವಾಸ್ ಅ ಫಿನಿಷರ್. ಆಮೇಲೆ ನನ್ನ ಪ್ರಮೋಟ್ ಮಾಡಿದ್ರು. ಸೊ ಇವಾಗ ಗಾರ್ಡ್ ತೊಗೊತಿದ್ದೀನಿ. ನಾನು ಯೂಶ್ವಲಿ ಮಿಡಲ್ ಆರ್ ಲೆಗ್ ಸ್ಟಿಕ್ ತೊಗೊತೀನಿ, ನನಗೆ ಅದು ಕಂಫರ್ಟಬಲು. ಫಸ್ಟ್ ಬಾಲು ವೈಡ್ ಹಾಕಿದ್ರು, ಫಸ್ಟ್ ಬಾಲ್ ಆಫ್ ದಿ ಮ್ಯಾಚ್. ಸೆಕೆಂಡ್ ಬಾಲ್ ಬಂದು ಒಳ್ಳೆ ಫುಲ್ ಟಾಸ್ ಹಾಕ್ಕೊಟ್ರು, ಲೆಗ್ ಸೈಡ್ ಕ್ಲೀನಾಗಿ ಆಡಿದೆ. ನಾನು ಗ್ರೌಂಡಲ್ಲಿ ಆಡೋದೇ ತುಂಬ ಕಮ್ಮಿ, ಮೀನ್ಸ್ ಗ್ರೌಂಡೆಡ್ ಶಾಟ್ಸ್ ಆಡೋದೇ ತುಂಬ ಕಮ್ಮಿ. ನನಗೆ ಯಾವಾಗಲೂ ಹೊಡಿತಾನೆ ಇರಬೇಕಂತ ಅನಿಸುತ್ತೆ, ಬಿಕಾಸ್ ಆಫ್ ಮೈ ಕ್ರಿಕೆಟ್, ಟೆನ್ನಿಸ್ ಬಾಲ್ ಕ್ರಿಕೆಟ್. ಈ ಬಾಲ್ ಚೆನ್ನಾಗಿ ಹಾಕಿದ್ರು, ಸಡನ್ನಾಗಿ ಗ್ಲೋ ಆಗೋಯ್ತು. ನೀವೇ ನೋಡ್ತೀರಾ, ಸ್ವಲ್ಪ ಸ್ಟ್ರಗಲ್ ಮಾಡಿದೆ ನಿನ್ನೆ.
ಬಾಲು ಲೋ ಇತ್ತು, ಬಟ್ ವಿಕೆಟ್ ಚೆನ್ನಾಗೇ ಇತ್ತು. ಆಮೇಲೆ ಒಂದು ಸಾಲಿಡ್ ಡಿಫೆನ್ಸ್ ಆಡಿ ಒಂದು ಸಿಂಗಲ್ ತೊಗೊಂಡೆ, ಓವರ್ ಆಯಿತು. ಇಲ್ಲಿ ಈ ಬೌಲರು ಚೆನ್ನಾಗಿ ಮಾಡ್ತಾಯಿದ್ರು, ಒಂದು ಲೈಟಾಗಿ ಎಚ್ ಮಾಡಿಕೊಂಡು ಸಿಂಗಲ್ ಆಡಿದೆ. ಆಮೇಲೆ ಒಂದು ವಿಕೆಟ್ ಬಂತು, 2 ವಿಕೆಟ್ ಬಿತ್ತು, ಅದು ರೆಕಾರ್ಡ್ ಮಾಡಿಲ್ಲ. ನಮ್ಮ ತೋಳ ಬಂದ, ನಮ್ಮ ತೋಳನ ಜೊತೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಡ್ತಾಯಿದ್ವಿ. ನೀವೇ ನೋಡ್ಬೋದು, ಸಾಲಿಡ್ ಡಿಫೆನ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ತೋಳನೂ ಚೆನ್ನಾಗಿ ಆಡ್ತಾಯಿದ್ದೆ ಆ್ಯಕ್ಚುಲಿ. ಎಷ್ಟೋ ದಿನ ಆದಮೇಲೆ ಆಡಿದ್ರೂ ಇಬ್ಬರು ಆರ್ ನಾಟ್ ದಟ್ ರಸ್ಟಿ. ನಾನು ಸ್ವಲ್ಪ ರಸ್ಟಿ ಇದ್ದೆ, ಬಟ್ ಅವನು ಚೆನ್ನಾಗೇ ಆಡ್ದ. ಅವನಿಗೂ ಒಂದು 4-5 ಶಾಟ್ ಸಿಕ್ಕಲಿಲ್ಲ. ಇಲ್ಲಿ ಒಂದು ಸ್ವಲ್ಪ ಅಟ್ಯಾಕ್ ಮಾಡೋಣ ಅಂತ ಹೋದೆ, ಸಿನ್ಸ್ ಇಟ್ ವಾಸ್ ಪವರ್ ಪ್ಲೇ. ಈ ಶಾಟ್ ನೋಡಿ, ಡಿಫೆನ್ಸ್ ಆಡಿದೆ, ಬಟ್ ನೆಕ್ಸ್ಟ್ ಶಾಟ್ ಮಾತ್ರ ನೆಕ್ಸ್ಟ್ ಲೆವೆಲ್, ಸೂಪರ್. ನನಗೆ ನಾನೇ ಸ್ವಲ್ಪ ಹೊಗಳ್ಕೋದೇನಿ, ಬಟ್ ದಟ್ ಶಾಟ್ ವಾಸ್ ರಿಯಲಿ ಗುಡ್. ಅದಾದಮೇಲೆ ಮತ್ತೆ ಇನ್ನೊಂದು ಶಾಟು ಅದೇ ಥರ ಹೊಡೆದೆ, ಸೇಮು. ಸೊ 2 ಒಳ್ಳೆ 6 ಹೊಡೆದೆ, ಚೆನ್ನಾಗಿ ಅನಿಸ್ತು ಆ್ಯಕ್ಚುಲಿ. ಐ ಫೆಲ್ಟ್ ಗುಡ್ ಬಿಕಾಸ್ ನಾನು ಯೂಶ್ವಲಿ ಅಡ್ಡ ಆಡ್ತಾ ಇರ್ತೀನಿ, ಓಕೆನಾ. ಐ ಪ್ಲೇ ಟೂ ಮಚ್ ಅಕ್ರಾಸ್, ನಂಗೆ ಇಷ್ಟ ಇಲ್ಲ ಅದು. ಈ ಶಾಟ್ ಒಂದು ಹೊಡೆದೆ, ತೋಳ ಫುಲ್ಲು ಗಾಬರಿ ಆಗ್ಬಿಟ್ಟ, ಅಷ್ಟು ಫಾಸ್ಟಾಗಿ ಹೊಡೆದೆ. ಬಟ್ ಚೆನ್ನಾಗಿ ಟೈಮ್ ಮಾಡ್ತಿದ್ದೇನೆ, ಬಟ್ ಸ್ವಲ್ಪ ಬಾಲ್ಸ್ಗಳನ್ನೆಲ್ಲ ಬಿಟ್ಟೆ. ಈ ಶಾಟು ಆಲ್ಮೋಸ್ಟ್ ಕ್ಯಾಚ್ ಇತ್ತು, ಬಟ್ ಹಿಡೀಲಿಲ್ಲ ಅವರು. ಫೀಲ್ಡರ್ ಸ್ವಲ್ಪ ಅವ್ರ ಹಿಂದೆ ಬಿತ್ತು ಈ ಬಾಲು. ಸೊ 2 ರನ್ಸ್ ಬಂತು. ಸೊ ಓವರಾಲ್ ಆಗಿ ನಾನು ಇವತ್ತು ಹೊಡೆದಿದ್ದು 27 ರನ್ಸ್ ಆಫ್ 22 ಬಾಲ್ಸ್. ಈ ಶಾಟ್ ಅಂತೂ ಬಿದ್ದೆಲ್ಲ ಒದ್ಲಾಡ್ಬಿಟ್ಟೆ, ಅಲ್ಲಿ ಜಾರ್ಬಿಡ್ತು. ಇದೇ ನಾನು ಔಟ್ ಆಗಿದ್ದು ನೋಡಿ, ಅಕ್ರಾಸ್ ಆಡಿಬಿಟ್ಟು ಒಳ್ಳೆ ಲೂಸ್ ಥರ ಔಟ್ ಆದೆ. ಸ್ಟ್ರೈಟ್ ಆಡಬೇಕಾಯ್ತು ಆ್ಯಕ್ಚುಲಿ, ಬಟ್ ಅಕ್ರಾಸ್ ಆಡಿದೆ. ಹೆಂಗೋ ಒಂದು ಸ್ವಲ್ಪ ನೆಮ್ಮದಿ ಆಯಿತು, ಯಾಕಂದರೆ ನಾನು ಐ ವಾಂಟೆಡ್ ಟು ಫೀಲ್ ದ ಬಾಲ್, ಆಯಿತು ಅದು. ಸೊ ನಮ್ಮ ಮನು ಬಂದ್ಬಿಟ್ಟು ಒಂದು 100 ಹಾಕ್ದ, ಒಳ್ಳೆ 100 ಬಂತು ಒಂದು. ಚೆನ್ನಾಗಿ ಆಡ್ದ. ಆಫ್ ಸೈಡ್ ತುಂಬ ಸ್ಟ್ರಾಂಗ್ ಇದ್ದಾನೆ, ನಾನು ಅವ್ನಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಆಫ್ ಸೈಡ್ ಹೇಳ್ಕೊಡು ಅಂತ. ಸೊ ಈ ಪ್ಲೇಡ್ ರಿಯಲಿ ವೆಲ್. ಸೊ ಇವಾಗ ಫಸ್ಟ್ ಇನ್ನಿಂಗ್ಸ್ ಆಗೋಗಿದೆ. ಸೆಕೆಂಡ್ ಇನ್ನಿಂಗ್ಸ್ ವಿ ಹ್ಯಾವ್ ಸ್ಕೋರ್ಡ್ 241 ರನ್ಸ್ ಆಯಿತಾ. ಏನೋ ಆಡಿದ್ದೀವಿ ಚೆನ್ನಾಗಿ. ನಮ್ಮನು 100 ಹೊಡೆದ, ಸೊ ಈ ಸ್ಕೋರ್ಡ್ 100. ದಿಸ್ ಈಸ್ ರಾಹುಲ್. ಓಕೆ, ಸೊ ದಿಸ್ ಗೈ ಸ್ಕೋರ್ಡ್ ಏನಂತ ಹೇಳಿದ, 100 ಅಂತ ಹೇಳಿದ. 32 ರನ್ಸ್ ಹೊಡೆದವನು ಅಷ್ಟೇ. ನಾನ್ ಸೆನ್ಸ್ ವೆಲ್ಲ. ಓಹೋ ಡವು. ಓಕೆ, ಸೊ ಇವಾಗ ಬೌಲಿಂಗ್ ಹೋಗ್ತಾ ಇದ್ದೀವಿ. ಮ್ಯಾಚ್ ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ, ಆಮೇಲೆ ನೋಡೋಣ, ಸಿಗೋಣ. ಸೊ ಗೈಸ್, ಆಯಿತು ಮ್ಯಾಚು, ವಿ ಒನ್. ಒಳ್ಳೆ ವಿಕ್ಟ್ರಿ ಸಿಕ್ತು. ದ ಟೀಮ್ ವಾಸ್ ಶುಡ್ ನಾಟ್ ಡೌನ್ ಗ್ರೇಡ್ ಎನಿ ಟೀಮ್, ದೇ ಪ್ಲೇಡ್ ವೆಲ್. ಓಕೆ, ಚೆನ್ನಾಗಿತ್ತು ಮ್ಯಾಚು. ಇವತ್ತು ತುಂಬ ಸುಸ್ತಾಗೋಯ್ತು, ಬಿಸಿಲು ಇರಲಿಲ್ಲ, ಬಟ್ ಹ್ಯೂಮಿಡಿಟಿ ಜಾಸ್ತಿ ಇತ್ತು. ಸೊ ಫುಲ್ಲು ಆಫ್ ಆಗಿಬಿಟ್ಟಿದೆ. ನಾನಂತೂ ಫೀಲ್ಡಲ್ಲೆಲ್ಲ ಮಲ್ಕೊಂಡಿದ್ದೆ, ಯಾರೂ ರೆಕಾರ್ಡ್ ಮಾಡೋಕ್ಕಿರಲಿಲ್ಲ. ದಟ್ ಈಸ್ ವೈ ಐ ಕುಡಂಟ್ ಶೋ ಆರ್ ಬೌಲಿಂಗ್. ನೆಕ್ಸ್ಟ್ ಟೈಮ್ ಐ ಡೂ ಸಮಥಿಂಗ್ ಫಾರ್ ದ್ಯಾಟ್. ಅಪಾರ್ಟ್ ಫ್ರಮ್ ದ್ಯಾಟ್, ಒಳ್ಳೆ ದಿನ, ಸಂಡೇ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಆ್ಯಕ್ಚುಲಿ ಇವತ್ತು ತುಂಬ ಸುಸ್ತಾಯಿತು, ಫುಲ್ಲು ಐ ವಾಸ್ ಕಂಪ್ಲೀಟ್ಲಿ ಔಟ್, ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಆಡಿದ್ದೆ ಕಮ್ಮಿ ಬಾಲು, ಬಟ್ ಸ್ಟಿಲ್ ನನ್ನ ಫಿಟ್ನೆಸ್ ಯಾಕೋ ಹೋಗ್ತಾ ಇದೆ ಅಂತ ಅನಿಸ್ತಾಯಿದೆ. ಐ ಶುಡ್ ಗೋ ಬ್ಯಾಕ್ ಟು ಜಿಮ್ ಫ್ರಮ್ ಟುಮಾರೋ. ಎಸ್, ಸಿಗೋಣ. ಲೈಕ್, ಫಾಲೋ, ಸಬ್ಸ್ಕ್ರೈಬು. ಸಬ್ಸ್ಕ್ರೈಬು ಮಾಡಿಕೊಂಡು ನಿಮ್ಮ ಮನೆ ಮಗನನ್ನು ಆಶೀರ್ವಾದಿಸಿ. ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ. ಸಿ ಯು, ಬಾಯ್ ಬಾಯ್.